ತಮಿಳುನಾಡು ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗ್ತಾ ಇದೆ. ಕೆಲವು ತಿಂಗಳುಗಳಲ್ಲಿ ತಮಿಳುನಾಡಿನ ಚುನಾವಣೆ ಬರುತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಭರ್ಜರಿ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ತಾ ಇದ್ದಾವೆ ಅಲ್ಲಿನ ಪಕ್ಷಗಳು. ರಾಜಕೀಯ ಪಕ್ಷಗಳೆಲ್ಲವೂ ಕೂಡ ಅಖಾಡಕ್ಕೆ ಇಳಿಯೋಕೆ ಸಜ್ಜಾಗ್ತಾ ಇವೆ ತಮ್ಮದೇ ಆದಂತಹ ಒಂದು ರೀತಿಯಲ್ಲಿ. ಪೊಲಿಟಿಕಲ್ ಪಾರ್ಟಿಗಳೇನಿದೆ ಎಲ್ಲ ರೀತಿಯಾಗಿ ರೆಡಿ ಮಾಡಿಕೊಳ್ತಾ ಇದ್ದಾರೆ. ಯಾರ್ಯಾರು ಅವರ ಕಡೆ ಬರೋಕ್ಕೆ ಸಾಧ್ಯನೋ, ಓಟುಗಳನ್ನು ಹೇಗೆ ಸೆಳಿಬೇಕು, ಜನರನ್ನು ಹೇಗೆ ಸೆಳಿಬೇಕು, ಎಲ್ಲದಕ್ಕೂ ಕೂಡ ಪ್ಲಾನ್ಗಳನ್ನು ಮಾಡಿಕೊಳ್ತಾ ಇದ್ದಾರೆ. ತಮಿಳುನಾಡಿನ ರಾಜಕೀಯಕ್ಕೆ ವಿಜಯ್ ಎಂಟ್ರಿ ಕೊಟ್ಟಾಗಲಿಂದಲೂ ಕೂಡ ಅಲ್ಲಿ ಸಾಕಷ್ಟು ಬದಲಾವಣೆಗಳು ಬೆಳವಣಿಗೆಗಳು ಆಗ್ತಾ ಇವೆ. ಈಗ ಅದೇ ರೀತಿಯಾಗಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗ್ಬಿಟ್ಟಿದೆ. DMK, ADMK, TVK ಪಕ್ಷದಿಂದ ಮತ ಪ್ರಚಾರ ಈಗ ಜೋರಾಗ್ತಾ ಇದೆ. ಈ ಪಕ್ಷಗಳ ಮಧ್ಯೆ ಭಾರಿ ಪೈಪೋಟಿ ಇದೆ. ಈ ಬಾರಿ ವಿಜಯ್ ತನ್ನ ಚಲನಚಿತ್ರ ರಂಗಕ್ಕೆ, ತಮಿಳು ಚಿತ್ರರಂಗಕ್ಕೆ ವಿದಾಯವನ್ನ ಹೇಳಿ ನಾನು ಸಂಪೂರ್ಣವಾಗಿ ಪೊಲಿಟಿಕಲ್ ಅಲ್ಲಿ ತೊಡಗಿಕೊಳ್ತೀನಿ, ರಾಜಕೀಯ ನಾಯಕನಾಗ್ತೀನಿ ಅಂತ ಹೇಳಿ ಘೋಷಣೆ ಮಾಡಿದ್ರು. ಮೂರು ಬಾರಿ ದೊಡ್ಡ ಮಟ್ಟದ ಸಮಾವೇಶಗಳನ್ನು ಮಾಡಿದ್ರು. ಇತ್ತೀಚೆಗೆ ಬೇರೆ ದೇಶದಲ್ಲಿಯೂ ಕೂಡ ನಾವು ಅವರ ಕ್ರೇಜ್ ಅನ್ನು ನೋಡಿದ್ದೀವಿ. ಸಾಕಷ್ಟು ಜನರು ಸೇರ್ತಾರೆ ಅವರು ಸಭೆಯನ್ನ ಮಾಡಬೇಕಾದ್ರೆ. ಎಲ್ಲೋ ಒಂದು ಕಡೆ ಅವರ ಸಭೆ ಆದಾಗ ಕಾಲು ತುಳಿತ ಆಗಿ ಕೆಲವೊಂದು ಪ್ರಾಣಗಳು ಹೋಗಿತ್ತು. ಅದರಿಂದ ವಿಜಯ್ ಟೀಕೆಗೆ ಕೂಡ ಒಳಗಾಗಿದ್ರು. ಈಗ ಅದೇನೇ ಇದ್ರೂ ಕೂಡ ಸರಿ, ಜನರಿಗೆ ನಾವು ಒಳ್ಳೆಯದು ಮಾಡಬೇಕು ಅಂತ ಹೇಳಿ ವಿಜಯ್ ಕೆಲವೊಂದು ಉದ್ದೇಶಗಳನ್ನು ಇಟ್ಟುಕೊಂಡು ರಾಜಕೀಯಕ್ಕೆ ಎಂಟ್ರಿ ಆಗಿದ್ದಾರೆ. ಈಗಿರುವಂತಹ ಪಕ್ಷಗಳು ಜನರಿಂದ ದೋಚಿಕೊಳ್ತಾ ಇವೆ, ಸುಳ್ಳು ಹೇಳ್ತಾ ಇವೆ. ಹೀಗಾಗಿ ಅದರಿಂದ ಈ ಪಕ್ಷಗಳಿಂದ ಜನರನ್ನು ಮುಕ್ತಿ ಮಾಡಬೇಕಾಗಿದೆ. ನಮ್ಮ ಪಕ್ಷ ಆ ಕೆಲಸವನ್ನು ಮಾಡುತ್ತೆ. TVK ಪಕ್ಷ, ತಮಿಳಿಗ ವೆಟ್ರಿ ಕಾಳಗಂ ಎನ್ನುವಂತಹ ಪಕ್ಷ ಏನಿದೆ ಆ ಪಕ್ಷವನ್ನು ಕಟ್ಟಿದ್ದಾರೆ. ಆ ಪಕ್ಷದ ಮೂಲಕ ನಾನು ರಾಜಕೀಯಕ್ಕೆ ಬಂದಿದ್ದೇನೆ, ನನ್ನನ್ನು ಹರಸಿ ಹಾರೈಸಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಈಗ ರಾಜಕೀಯ ಪ್ರಚಾರ ತುಂಬ ಜೋರಾಗ್ತಾ ಇದೆ ಎಲ್ಲ ಪಕ್ಷಗಳ ಮಧ್ಯೆ. ಪಕ್ಷದ ನಾಯಕರಿಂದ ಏನಿದ್ದಾರೆ ಅವರು ಮನೆಗೆ ಹೋಗಿ ಮತಯಾಚನೆ ಮಾಡ್ತಾ ಇದ್ದಾರೆ, ಭೇಟಿ ಕೊಡುತ್ತಾ ಇದ್ದಾರೆ. ಈಗಲಿಂದಾನೇ ಶುರು ಹಚ್ಕೊಂಡಿದ್ದಾರೆ. DMK ಪಕ್ಷದಿಂದಲೂ ಕೂಡ ಸಾರ್ವಜನಿಕ ಸಭೆಗಳನ್ನು ಸಮಾರಂಭಗಳನ್ನು ಮಾಡಲಾಗ್ತಾ ಇದೆ. ಮತದಾರರನ್ನು ಸೆಳೆಯಲು ನಾನಾ ಸರ್ಕಸ್ಗಳನ್ನು ಮಾಡ್ತಾ ಇದ್ದಾರೆ ಅಲ್ಲಿನ ಪಕ್ಷದವರು, ನಾಯಕರೆಲ್ಲರೂ ಕೂಡ. TVK ವರ್ಸಸ್ DMK ಫೈಟ್ ಜೋರಾಗ್ತಾ ಇದೆ. ಅಲ್ಲಿ ಸ್ಟಾಲಿನ್ ಏನಿದ್ದಾರೆ ಅಲ್ಲಿನ ಮುಖ್ಯಮಂತ್ರಿ, ಅವರು ಕೂಡ ಈ ಬಾರಿ ಈ ಹಿಂದೆ ಅಂದರೆ ವಿಜಯ್ ಸಮಾವೇಶ ನಡೆಸಿ ಕಾಲ್ತುಳಿತ ಆಗಿ ಪ್ರಾಣಗಳು ಹೋದಾಗ ಒಂದು ಟೀಕೆಯನ್ನು ಮಾಡಿರ್ತಾರೆ. ಅವರು ವಿಜಯ್ ಆ ಘಟನೆ ಆದ ನಂತರ ಬೇರೆ ಕಡೆ ಹೋಗಿರ್ತಾರೆ. ಆಗ ಜನರ ನೋವುಗಳಲ್ಲಿ, ಕಷ್ಟಗಳಲ್ಲಿ ಸ್ಪಂದಿಸಿದಂಥ ವ್ಯಕ್ತಿ ನಾಯಕನಾಗೋಕೆ ಹೇಗೆ ಸಾಧ್ಯ ಅಂತ ಹೇಳಿ ಪ್ರಶ್ನೆ ಮಾಡಿರ್ತಾರೆ ಸ್ಟಾಲಿನ್. ಮೊನ್ನೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯ್ ಕೂಡ ಹೇಳ್ತಾರೆ, ನಾನು ಎಲ್ಲೂ ಹೋಗಿಲ್ಲ, ನಾನು ಜನಕ್ಕಾಗಿಯೇ ಕೆಲಸ ಮಾಡ್ತಾ ಇದ್ದೀನಿ. ಆ ದುರಂತ ಏನಾಗಿದೆ ಅದು ಕೂಡ ನನಗೆ ನೋವಿದೆ ಅಂತ ಹೇಳಿ ಸಂತಾಪವನ್ನು ಸೂಚಿಸಿದ್ರು. ಆದರೆ ಭಾರಿ ಜನ ಸೇರಿದಾಗ ನಿಜಕ್ಕೂ ಕೂಡ ಆ ರೀತಿಯ ಘಟನೆಗಳು ಆಗೋದು ಸಹಜ ಅಂತ ಆಗ್ಬಿಟ್ಟಿದೆ. ಈಗಿನ ಒಂದು ದಿನಗಳಲ್ಲಿ ನಾವು ನೋಡಿದ್ದೀವಿ. ದೇವಸ್ಥಾನಗಳಲ್ಲಿಯೂ ಆಯಿತು, ಬೆಂಗಳೂರಿನಲ್ಲಿಯೂ ಕೂಡ ಆಯಿತು, ಬೇರೆ ಬೇರೆ ಕಡೆ ಆಯಿತು. ವಿಜಯ್ ಒಂದು ಸಮಾವೇಶದಲ್ಲೂ ಕೂಡ ಕಾಲು ತುಳಿತ ಹಾಕಿದೆ. ಆದರೆ ವಿಜಯ್ ಒಂದು ಸ್ಪಷ್ಟವಾದಂತಹ ನಿರ್ಧಾರಗಳನ್ನು ಇಟ್ಕೊಂಡು ಜನರ ಮುಂದೆ ಬರ್ತಾ ಇದ್ದಾರೆ. ಈಗಾಗಲೇ ಪ್ರಣಾಳಿಕೆಗಳನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಅವರು ಏನು ಮಾಡ್ತೀವಿ ನಾವು ಅಧಿಕಾರಕ್ಕೆ ಬಂದರೆ ಅಂತ ಹೇಳಿ. ಲಕ್ಷಾಂತರ ಜನರು ವಿಜಯ್ ಸಮಾವೇಶವನ್ನು ಮಾಡಿದಾಗ ಸೇರಿದ್ರು. ಅದನ್ನು ನೋಡೇ ಬೇರೆ ಪಕ್ಷದವರಿಗೆ ಭಯ ಆಗಿತ್ತು, ಏನಿದು ವಿಜಯ್ ಕ್ರೇಜ್ ಈಗಿದೆ ಅಂತ ಹೇಳಿ. ಈಗ ತಮಿಳುನಾಡಿನಲ್ಲಿ TVK ಮತ್ತು DMK ಪಕ್ಷಗಳ ಒಂದು ಪೈಪೋಟಿ ಜಾಸ್ತಿ ಆಗ್ತಾ ಇದೆ. ಜನರ ಬೆಂಬಲ ಯಾರಿಗೆ ಸಿಗುತ್ತೆ? ಈ ಬಾರಿ ಸುಲಭವಾಗಿ ಸ್ಟಾಲಿನ್ ಅವರ ಒಂದು ಪಕ್ಷ ಅಧಿಕಾರವನ್ನು ತೆಗೆದುಕೊಳ್ಳೋಕ್ಕೆ ಆಗಲ್ಲ. ಆ ರೀತಿಯಾದಂತಹ ಒಂದು ಪೈಪೋಟಿ ಇದೆ ತಮಿಳುನಾಡಿನ ರಾಜಕೀಯದಲ್ಲಿ. ಅಲ್ಲಿ ಏನು ಬೇಕಾದರೂ ಆಗಬಹುದು, ಯಾವ ಬದಲಾವಣೆ ಬೇಕಾದರೂ ಆಗಬಹುದು, ಯಾರ ಜೊತೆ ಆದರೂ ಹೋಗಿ ಸೇರ್ಕೋಬಹುದು. ಆ ರೀತಿಯಾದಂತಹ ಒಂದು ವಾತಾವರಣವಿದೆ ತಮಿಳುನಾಡಿನ ಒಂದು ರಾಜಕೀಯದಲ್ಲಿ. ಹೀಗಾಗಿ ವಿಜಯ್ಗೆ ಜನ ಜೈ ಅಂತಾರ, ಮತ್ತೆ ಬೇಡ ನಮಗೆ DMKನೇ ಬೇಕು, ಸ್ಟಾಲಿನ್ ಅವರ ಒಂದು ಅಧಿಕಾರವೇ ಬೇಕು ಅಂತ ಹೇಳಿ ಅವರಿಗೆ ಹೋಟ್ ಹಾಕ್ತಾರ. ಯಾರು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿತಾರೆ ಈ ಬಾರಿ ತಮಿಳುನಾಡಿನಲ್ಲಿ, ಅದು ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ವಿಜಯ್ ತಮ್ಮ ಅದೃಷ್ಟದ ಪರೀಕ್ಷೆಗಿಳಿದಿದ್ದಾರೆ ಈ ಬಾರಿ. ನೋಡಬೇಕು ಏನಾಗುತ್ತಾ ಅಲ್ಲಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.